ಎಷ್ಟು ಯೋಚನೆ ಮಾಡ್ತೀರಿ ಸರ್ ಎರಡನೇ ಸಿನಿಮಾ 100% ನಿಮ್ಮಂಥವ್ರ ಇಂಡಸ್ಟ್ರಿಗೆ ಬೇಕು. ಸೊ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತಮ್ಮದೇ ಆದ ಕೊಡುಗೆಗಳನ್ನು ನೀವು ಕೊಡ್ತಾ ಹೋಗ್ತೀರಾ ಅನ್ನೋದು ನಮಗೆ. ನೀವು ಯಾವುದೋ ಒಂದು ವಿಡಿಯೋ ನೋಡಿರ್ಬೋದು, ಬಿಜಾಪುರ ಅಲ್ಲ, ನೀವೆಲ್ಲೋ ಹಿಂದಿಯಲ್ಲಿ ಮಾತಾಡಿಂದ ಸಿಕ್ಕಾಬಡೆ ಫೋರ್ಸ್ ಮಾಡಿದ್ರು ಅವರು. ಬಿಜಾಪುರ ಮೈಕ್ ಇದೆ, ಮೈಕ್ ಹಿಂಗೆ ಕ್ಲೋಸ್ ಮಾಡ್ಬಿಟ್ಟು ಇವ್ರ ಮ್ಯಾನೇಜರ್ ಬಂದ್ಬಿಟ್ಟು ಹೇಳ್ತಾರೆ, ನೀವು ಅವರಲ್ಲಿ ಹಿಂದಿಯಲ್ಲಿ ಅಡ್ರೆಸ್ ಮಾಡ್ಬೇಕಂತೆ ಜನಕ್ಕೆ ಪ್ರಮೋಷನ್ಗೆ ಹೋದಾಗ. ಯಾವ ಭಾಷೆಯಲ್ಲಿ? ಹಿಂದಿ. ಇಲ್ಲ ನಾನು ಮಾಡಲ್ಲ ಅಂತ ಅವ್ರು ಸ್ಟೇಜ್ ಇಂದ ಇಳಿದೋದ್ರು. ಹಿ ಡಿಡ್ಂಟ್ ವಾಂಟ್ ಟು ಸ್ಪೀಕ್ ಇನ್ ಹಿಂದಿ. ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಮೊನ್ನೆ ಮಂಗಳೂರಿಗೆ ಹೋಗಿದ್ದೆ, ಅಲ್ಲಿ ಒಂದು ವೇದಿಕೆಯಲ್ಲಿ ಎಲ್ಲೂ ಹೇಳಿದೆ, ತುಳು ಮಾತಾಡ್ತೀರಾ, ಇಂಗ್ಲೀಷ್ ಮಾತಾಡ್ತೀರಾ, ಎಲ್ಲ ಓಕೆ, ನಾವೆಲ್ಲ ಭಾಷೆಗೆ ಗೌರವ ಕೊಡೋಣ, ಅದು ಪಕ್ಕಕ್ಕಿಡಿ, ಬೇಜಾರಿಲ್ಲ, ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ. ಅದೊಂದು ಚೂರಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಆಯಿತು. ಏನು ನಮ್ಮ ಮಂಗಳೂರಿಗೆ ಬಂದ್ಬಿಟ್ಟು ತುಳು ಬಗ್ಗೆ ಹಿಂಗೆ ಹೇಳ್ದಲ್ಲ ಅಂತ ಕೆಲವರು ದೊಡ್ಡ ವ್ಯಕ್ತಿ ಅಲ್ಲಿಯವ್ರು ನಂಗೆ ಫೋನ್ ಮಾಡಿಬಿಟ್ಟು ಮತ್ತು ಇಂಡೈರೆಕ್ಟ್ಲಿ ಹೇಳಿದ್ರು, ನಿಮ್ಮ ಸಿನಿಮಾ ಇಲ್ಲಿ ಬಂದ್ ಮಾಡಿಬಿಡ್ತೀವಿ. ನಾನು ಹೇಳಿದೆ ಅಲ್ಲ, ನಾನು ಏನು ತಪ್ಪು ಹೇಳಿದೆ? ನಾನು ಹೋಗ್ಬಿಟ್ಟು ಬೇರೆ ಸ್ಟೇಟಲ್ಲಿ ಹೋಗ್ಬಿಟ್ಟು ಕನ್ನಡ ಮಾತಾಡೋ ಅಂತ ಹೇಳ್ದ. ಮಂಗಳೂರು ಕರ್ನಾಟಕ ಅಲ್ಲೇ ಬರೋದು, ಅಲ್ಲಿ ನೀವುಗಳು ಯೂನಿಟಿ ಮಾಡ್ಕೊಂಡು ಹಚ್ಚ ಕನ್ನಡ ಶುರುವಾಗೋದು, ತುಳು ಮಾತಾಡ್ತಿದ್ದಲ್ಲ, ಮಾತಾಡಿ ಬೇಜಾರಿಲ್ಲ, ಕನ್ನಡ ಭಾಷೆನ ಬಿಟ್ಕೊಡ್ಬೇಡಿ ಅಂತ ಹೇಳ್ತಿರೋದು. ಇವಾಗ ನೀವು ಹೆಂಗೆ ಒಂದು ಸಾಮ್ರಾಜ್ಯ ಕಟ್ಕೊಂಡು ಗುಂಪು ಕಟ್ಕೊಂಡು ನೀವು ತುಳು ಮಾತಾಡ್ತಿದ್ದಲ್ಲ, ಅದೇ ಹಾಗೆ ನಾನೊಬ್ಬ ಮುಸ್ಲಿಮ ಗುಂಪು ಕಟ್ಕೊಂಡು ನನ್ನ ಮದರ್ ಟಂಗ್ ಉರ್ದು ಅಂತ ಮಾತಾಡೋ ಶುರು ಮಾಡಿದ್ರೆ ಎಲ್ಲರೂ ಹಂಗೆ ಶುರು ಮಾಡಿದ್ರೆ ಕನ್ನಡ ಭಾಷೆಯಿಂದ ಉಳಿಯುತ್ತೆ ಸರ್. ನೀವು ಅದನ್ನೆಲ್ಲ ಧಮಕಿ ನಂಗೆ ಹಾಕ್ಬೇಡಿ, ನನಗೆ ಮಂಗಳೂರಿನ ಕಲೆಕ್ಷನ್ ಆಗೋದು ಬೇಡ, ನನ್ನ ಭಾಷೆ ನಾನು ಬಿಟ್ಕೊಡೋದು ಇಲ್ಲ, ಅದೇನಾದಿರಲಿ ಪರವಾಗಿಲ್ಲ.